ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲು 120 ಎಳೆ ದಾರ ಸುತ್ತಕೊಂಡು ಈ ರೀತಿ ನೀಟಾಗಿ ಗಮ್ ಮಾಡ್ಕೊಂಡಿರಿ. ಮೊದಲಿಗೆ ನೋಡಿ, ಸ್ಯಾರಿಗೆ ಈ ರೀತಿ ಒಂದು ಕ್ರೋಶ ಕಡ್ಡಿಲೋ ಏನರಲ್ಲಾದರೂ ಹೋಲ್ ಮಾಡಿಕೊಂಡು ನೀಟಾಗಿ ನಾವೇನು ಗಮ್ ಮಾಡ್ಕೊಂಡಿದ್ದೀವೋ ಆ ಕುಚ್ಚಿನ ದಾರಾನ ಹಾಗೆ ಒಳಗಡೆ ಹೋಲಿಂದ ಹೊರಗಡೆ ತಗೊಂಡು ನೋಡಿ, ಈ ರೀತಿ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನಾವು ಕುಚ್ಚನ್ನ ಹಿಡ್ಕೊಂಡು ನೀಟಾಗಿ ಗೋಲ್ಡ್ ಥ್ರೆಡ್ ತೊಗೊಂಡು ಈ ರೀತಿ ನೀಟಾಗಿ ಸುತ್ತಕೊಂಡು ನೋಡಿ, ಲಾಸ್ಟಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ಅಂತ ಈ ರೀತಿ ಲಾಕ್ ಮಾಡಿಕೊಂಡು ಗೋಲ್ಡ್ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಕುಚ್ಚು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಮೊದಲು ಯಾವ ಲೆಂತ್ ತೊಗೊಂಡಿದ್ದೀವೋ ಅದೇ ಲೆಂತ್ಗೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನನಗೆ ಈ ಸ್ಯಾರಿಲಿ ತುಂಬ ಚಿಕ್ಕದಾಗಿ ಕುಚ್ಚು ಬೇಕು ಅಂತ ಹೇಳಿದ್ದಾರೆ ನೋಡಿ. ತುಂಬ ಚಿಕ್ಕದಾಗಿ ಒಂದೊಂದು ಇಂಚು ಅಷ್ಟೇ, 1 ಇಂಚ್ಗಿಂತ ಇನ್ನೂ ಕಡಿಮೆನೇ ಕುಚ್ಚನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಕ್ರೋಶ ಕಡ್ಡೀಲಿ ಹೋಲ್ ಮಾಡ್ಕೊಳ್ಳಿ ನೋಡಿ. ಈಗೇನು ನಾನು ಗಮ್ ಮಾಡ್ಕೊಂಡಿದ್ನೋ ಕುಚ್ಚು ಥ್ರೆಡ್ಗೆ ನೋಡಿ, ಕುಚ್ಚು ಥ್ರೆಡ್ನ ಈ ರೀತಿ ಹೊರಗಡೆ ತೊಗೊಂಡು ನೋಡಿ, ಯಾವ ಲೆಂತ್ಗೆ ಬೇಕೋ ಮೊದಲು ಯಾವ ಲೆಂತ್ ಹಿಡ್ಕೊಂಡಿದ್ವೋ ಅದೇ ಲೆಂತಲ್ಲೇ ಫಿಂಗರಲ್ಲಿ ಹಿಡ್ಕೊಂಡು ಈ ರೀತಿ ಗೋಲ್ಡ್ ಥ್ರೆಡ್ ತೊಗೊಂಡು ನೀಟಾಗಿ ಗೋಲ್ಡ್ ಥ್ರೆಡ್ನ ಗಂಟಾಕೊಳ್ಳಿ. ಬ್ಯಾಕ್ ಸೈಡು ಗಂಟಾಕೊಂಡಿಲ್ಲ ಅಂದರೆ ಈ ರೀತಿ ಫಿಂಗರಲ್ಲಿ ಇಟ್ಕೊಂಡು ಒಂದು 3-4-5 ಲೈನ್ ಈ ಥರ ಸುತ್ತಕೊಂಡು ನೋಡಿ, ಈ ರೀತಿ ಬ್ಯಾಕ್ ಮಾಡಿಕೊಂಡು ನೋಡಿ, ಈ ರೀತಿ ನಾಟ್ ಹಾಕ್ಕೊಳ್ಳಿ. 1-2-3 ನಾಟ್ ನೀಟಾಗಿ ಹಾಕ್ಕೊಂಡು ಟೈಟಾಗಿ ಎಳ್ಕೊಂಡು ಸ್ಯಾರಿದು ಏನು ಜಿಗ್ಜಾಗ್ ಮಾಡಿಸಿರ್ತೀವೋ ಆ ಜಿಗ್ಜಾಗ್ ಥ್ರೆಡ್ ಒಳಗಡೆಯಿಂದ ಹೊರಗಡೆ ತೊಗೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಹಾಕ್ಕೋಬೋದು. 120 ಎಳೆಯಲ್ಲಿ ಥ್ರೆಡ್ಡಲ್ಲಿ ನೋಡಿ ಎಷ್ಟೆಷ್ಟು ದಪ್ಪ ಬಂದಿದೆ.